ತಮಗೆಲ್ಲ ತಿಳಿದಿರೋ ಹಾಗೆ ಏಪ್ರಿಲ್ 2 ಹಾಗೂ 3ನೇ ತಾರೀಕು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ನೀತಿಗಳ ವಿರುದ್ಧ ಅಹೋರಾತ್ರಿ ಧರಣಿಯನ್ನ ಬಹಳ ಯಶಸ್ವಿಯಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಮಾಡಿದ್ವಿ. ಸನ್ಮಾನ್ಯ BS ಯಡಿಯೂರಪ್ಪನವರು, ಪಕ್ಷದ ಎಲ್ಲ ಹಿರಿಯ ಮುಖಂಡರು ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸುವ ಮುಖೇನ ರಾಜ್ಯದ ಜನರ ಗಮನವನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ಯಶಸ್ವಿ ಆಗಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ತೇನೆ. ತದನಂತರದಲ್ಲಿ 5ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಬೆಲೆ ಏರಿಕೆ ವಿರುದ್ಧ ನಾವು ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡಿದ್ವಿ. ಅಹೋರಾತ್ರಿ ಧರಣಿಯ ನಂತರದಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ತೀರ್ಮಾನ ಮಾಡಿದ ಹಾಗೆ 3 ಹಂತಗಳಲ್ಲಿ ಜನಾಕ್ರೋಶ ಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಮೊದಲ ಹಂತದ ನಮ್ಮ ಜನಾಕ್ರೋಶ ಯಾತ್ರೆ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ನಮ್ಮ ಪಕ್ಷದ ಹಿರಿಯರಾಗಿರುವಂತಹ ಕೇಂದ್ರದ ಸಚಿವರು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿ ಅವರು ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನ ನೀಡಿದರು. ಅಂದರೆ ಏಪ್ರಿಲ್ 7ನೇ ತಾರೀಕು ಪ್ರಾರಂಭ ಆಗಿದ್ದಂತ ನಮ್ಮ ಮೊದಲ ಹಂತದ ಜನಾಕ್ರೋಶ ಯಾತ್ರೆ 5 ದಿನಗಳ ಕಾಲ ಮೈಸೂರು, ಮಂಡ್ಯ, ಹಾಸನ, ಮಡಿಕೇರಿ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡದ ಯಲ್ಲಾಪುರ ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ, ಅಂದರೆ ಒಟ್ಟು 9 ಜಿಲ್ಲೆಗಳಲ್ಲಿ ಬಹಳ ಯಶಸ್ವಿಯಾಗಿ ನಮ್ಮ ಜನಾಕ್ರೋಶ ಯಾತ್ರೆ ಈಗಾಗಲೇ ಪೂರ್ಣಗೊಂಡಿದೆ. ಒಟ್ಟಾರೆಯಾಗಿ ಇಲ್ಲಿಯವರೆಗೆ 9 ಜಿಲ್ಲೆಗಳು ಅಂತ ಹೇಳಿದ್ರೆ 1115 ಕಿಲೋಮೀಟರ್ ಅಷ್ಟು ಪ್ರವಾಸವನ್ನು ನಾವು ಮಾಡಿದ್ದೇವೆ. 1115 ಕಿಲೋಮೀಟರ್ ಅಷ್ಟು ಪ್ರವಾಸ ಅಂದ್ರೆ ಜನಾಕ್ರೋಶ ಯಾತ್ರೆ 9 ಜಿಲ್ಲೆಗಳಿಗೆ ಹೋಗಿದ್ದೇವೆ. 1115 ಕಿಲೋಮೀಟರ್ ಅಷ್ಟು ನಾವು ಪ್ರವಾಸ ಮಾಡಿದ್ದೇವೆ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ನಮ್ಮ ಜನಾಕ್ರೋಶ ಯಾತ್ರೆ ರಾಜ್ಯದ ನಮ್ಮ ಎಲ್ಲ ಪಕ್ಷದ ಹಿರಿಯ ಮುಖಂಡರು, ಮಾನ್ಯ ಪ್ರಹ್ಲಾದ್ ಜೋಶಿಜಿ ಅವರು, ವಿರೋಧ ಪಕ್ಷದ ನಾಯಕರು R. ಅಶೋಕ್ ಅವರು, ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಕಾರಜೋಳ ಅವರು, ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು, ಶ್ರೀರಾಮುಲು ಅವರು, ಅದೇ ರೀತಿ ಹಿಂದಿನ ನಮ್ಮ ಅಧ್ಯಕ್ಷರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ಜಿ ಅವರು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪಕ್ಷದ ಎಲ್ಲ ನಮ್ಮ ರಾಜ್ಯ ಪದಾಧಿಕಾರಿಗಳು, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಬಹುತೇಕ ಎಲ್ಲ ಮುಖಂಡರು ನಮ್ಮ ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದ್ರು. ಇನ್ನೂ ಬಹಳ ದೊಡ್ಡ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮೈಸೂರಿನಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಜನರು ಅದರಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ರು. ಮಂಡ್ಯದಲ್ಲೂ ಸಹ ಸುಮಾರು 4,000ಕ್ಕೂ ಹೆಚ್ಚು ಜನರು ಕಾರ್ಯಕರ್ತರದಲ್ಲಿ ಭಾಗವಹಿಸಿದ್ರು. ಹಾಸನದಲ್ಲಿ ವಿಶೇಷವಾಗಿ ಸುಮಾರು 5,000ರಿಂದ 6,000 ಜನ ಹಾಸನದಲ್ಲೂ ಕೂಡ ಭಾಗವಹಿಸಿದ್ರು. ಕೊಡಗಿನಲ್ಲಿ ಸುಮಾರು 3,500ರಿಂದ 4,000 ಜನ ಅಲ್ಲಿ ಬಂದಿದ್ರು.
ಮಂಗಳೂರು ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಡೆ ಮಳೆಯ ವಾತಾವರಣ ಇದ್ರೂ ಸಹ ಸುಮಾರು 9 ರಿಂದ 10 ಸಾವಿರ ಸಂಖ್ಯೆಯಲ್ಲಿ ಆ ಹೋರಾಟದಲ್ಲಿ ಬಹಳ ಯಶಸ್ವಿಯಾಗಿ ಭಾಗವಹಿಸಿದ್ರು. ಉಡುಪಿ ಜಿಲ್ಲೆನಲ್ಲಿ ಸುಮಾರು 5,500 ರಿಂದ 6,000 ಜನ ಭಾಗವಹಿಸಿದ್ರು. ಚಿಕ್ಕಮಗಳೂರಿನಲ್ಲಿ 4 ರಿಂದ 5,000 ಜನ ಭಾಗವಹಿಸಿದ್ರು. ಯಲ್ಲಾಪುರ ಉತ್ತರ ಕನ್ನಡ ಜಿಲ್ಲೆನಲ್ಲಿ ನಾವೇನು ಪ್ರವಾಸ ಮಾಡಿದ್ವಿ ಸುಮಾರು 4,000ಕ್ಕೂ ಹೆಚ್ಚು ಜನರು ಹೋರಾಟದಲ್ಲಿ ಭಾಗವಹಿಸಿದ್ರು. ಶಿವಮೊಗ್ಗದಲ್ಲೂ ಸಹ ಸುಮಾರು 6 ರಿಂದ 7,000 ಜನ ಭಾಗವಹಿಸಿದ್ರು. ಒಟ್ಟಾರೆಯಾಗಿ ನಮ್ಮ ಮೊದಲ ಹಂತದ ಜನಾಕ್ರೋಶ ಯಾತ್ರೆ 5 ದಿನಗಳ ಕಾಲ ಜರುಗಿರ್ತಕ್ಕಂಥ ಯಾತ್ರೆ 1,115 ಕಿಲೋಮೀಟರ್ ಅಷ್ಟು ಕ್ರಮಿಸಿ 50,000ಕ್ಕೂ ಹೆಚ್ಚು ಕಾರ್ಯಕರ್ತರು ಜನಸಾಮಾನ್ಯರು ಇದರಲ್ಲಿ ಭಾಗವಹಿಸಿದ್ರು ಅನ್ನೋದು ವಿಶೇಷ. ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಜನಾಕ್ರೋಶ ಯಾತ್ರೆ ರಾಜ್ಯದ ಜನರ ಗಮನ ಎಷ್ಟರ ಮಟ್ಟಿಗೆ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ವ್ಯೂಸ್ ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು 3,50,00,000 ಜನ ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಫೇಸ್ಬುಕ್, ಟ್ವಿಟರ್ನಲ್ಲಿ, ಯೂಟ್ಯೂಬ್ನಲ್ಲಿ ಈ ರೀತಿ ಜನ ವೀಕ್ಷಣೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಮ್ಮ ಜನಾಕ್ರೋಶದ ಬಗ್ಗೆ ಹೇಳೋದಾದ್ರೆ ನಮ್ಮ ಈ ಜನಾಕ್ರೋಶ ಯಾತ್ರೆ ರಾಜ್ಯದ ಆಡಳಿತ ಪಕ್ಷದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇರತಕ್ಕಂಥ ಒಂದು ಜನವಿರೋಧಿ ನೀತಿಗಳೇನಿದ್ದಾವೆ, ಬೆಲೆ ಏರಿಕೆ ಒಂದು ಕಡೆ, ಮತ್ತೊಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರತಕ್ಕಂಥ ಹಣದ ಒಂದು ದುರುಪಯೋಗ ಏನಾಗಿದೆ, ಮತ್ತೊಂದು ಕಡೆ ಮುಸಲ್ಮಾನರ ಒಂದು ಓಲೈಕೆ ರಾಜಕಾರಣ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನು ಅನುಸರಿಸ್ತಾ ಇದ್ದಾರೆ, ಇವೆಲ್ಲ ವಿಚಾರಗಳನ್ನ ರಾಜ್ಯದ ಜನರ ಮುಂದೆ ಬಹಳ ಪರಿಣಾಮಕಾರಿಯಾಗಿ ಅದನ್ನ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ಯಶಸ್ವಿ ಆಗ್ತಿದೆ ಅನ್ನೋದನ್ನ ಬಹಳ ಸಂತೋಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಜನಾಕ್ರೋಶದ ಹೋರಾಟದ ಪರಿಣಾಮವಾಗಿ ಯಾವ ರೀತಿ ನಮಗೆ ಜನಾಕ್ರೋಶ ಯಾತ್ರೆಯಲ್ಲಿ ಯಾವ ರೀತಿ ಜನರು ಇವತ್ತು ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದವರು ಇವತ್ತು ಗಾಬರಿ ಆಗಿದ್ದಾರೆ, ಆತಂಕಗೊಂಡಿದ್ದಾರೆ. ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದವರು ಸಹ ಏಪ್ರಿಲ್ 17ನೇ ತಾರೀಕು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಬೆಲೆ ಏರಿಕೆ ಅಂತ ಹೇಳಿ ಅದೊಂದು ನಾಟಕ ಅಷ್ಟೇನೆ, ಕಪಟ ನಾಟಕ. ಯಾಕೆಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜ್ಞಾನೋದಯ ಆಗ್ತಾ ಇದೆ, ಏನು ಆ ಗ್ಯಾರಂಟಿಗಳ ಭ್ರಮೆಯಿಂದ ನಾವು ಹೊರಬರಬೇಕಾಗಿದೆ. ಇವತ್ತು ಗ್ಯಾರಂಟಿಗಳಿಂದ ಜನರು ರಾಜ್ಯದಲ್ಲಿ ಬಹಳ ಸಂತೋಷವಾಗಿದ್ದಾರೆ ಅನ್ನುವ ಭ್ರಮೆನಲ್ಲೇನಿದ್ರು ಅದು ವಾಸ್ತವಿಕ ಸತ್ಯ ಅಲ್ಲ ಅನ್ನುವ ಒಂದು ಸತ್ಯಾಂಶ ನಮ್ಮ ಹೋರಾಟದ ಪರಿಣಾಮವಾಗಿ ಅವರ ಅರ್ಥ ಆಗ್ತಾ ಇದೆ. ಹಾಗಾಗನೇ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ವಿಷಯವನ್ನ ಡೈವರ್ಟ್ ಮಾಡತಕ್ಕಂಥ ಸಲುವಾಗಿ ರಾಜ್ಯದ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತ ಸಲುವಾಗಿ ಈ ರೀತಿ ಒಂದು ವ್ಯರ್ಥ ಪ್ರಯತ್ನಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಇಳಿದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಮೊನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದ ಸದಸ್ಯರ ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೆ. ಹಿಂದೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರೆಲ್ಗೆ $110 ಅಷ್ಟಿತ್ತು. ಈಗ ಎನ್ಡಿಎ ಸರ್ಕಾರ ಬಂದ್ಮೇಲೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ್ಮೇಲೆ ಅದು $65ಗೆ ಇಳಿದಿದೆ. ಇಷ್ಟಾದರೂ ಸಹ ಇವತ್ತು ಕೇಂದ್ರ ಸರ್ಕಾರ ಅಥವಾ ನರೇಂದ್ರ ಮೋದಿಜಿ ಸರ್ಕಾರ ಅದರ ಲಾಭವನ್ನ ಜನರಿಗೆ ತಲುಪಿಸ್ತಾ ಇಲ್ಲ ಅನ್ನುವ ಒಂದು ತಪ್ಪು ಸಂದೇಶವನ್ನ
ಇವತ್ತು ಅಪಪ್ರಚಾರವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೂ ಒಂದು ವಾಸ್ತವಾಂಶವನ್ನ ಈ ನಾಡಿನ ಜನತೆಗೆ ತಮ್ಮ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಕಿಅಂಶಗಳನ್ನ ನಾನು ಕೊಡ್ತಾ ಇದ್ದೇನೆ. ಹಿಂದೆ ಈ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ 2004ರಿಂದ 2014ರವರೆಗೆ ಏನು ಪೆಟ್ರೋಲ್ ರೇಟು 2004ರಲ್ಲಿ 37.99 ಅಂದ್ರೆ 37 ರೂಪೀಸ್ 99 ಪೈಸೆ ಪರ್ ಲೀಟರ್ ಇತ್ತು 2004ರಲ್ಲಿ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ. 2014ರವರೆಗೆ ಅಂದ್ರೆ 10 ವರ್ಷದಲ್ಲಿ 2004ರಲ್ಲಿದ್ದಂತ 37.99 ಪರ್ ಲೀಟರ್ ಇದ್ದಂತ ಪೆಟ್ರೋಲ್ ರೇಟು 2014ರಷ್ಟೊತ್ತಿಗೆ 72 ರೂಪಾಯಿ ಪರ್ ಲೀಟರ್ ಆಗಿತ್ತು ಪೆಟ್ರೋಲ್ ಕಾಸ್ಟ್. ಅಂದ್ರೆ ಅದರ್ಥ 10 ವರ್ಷದಲ್ಲಿ ಇವತ್ತು 90% ಜಾಸ್ತಿ ಆಯ್ತು ಯುಪಿಎ ಸರ್ಕಾರ ಇದ್ದಾಗ. ಅದೇ ರೀತಿ ಡೀಸೆಲ್ 2004ರಲ್ಲಿ 28 ರೂಪಾಯಿ ಇದ್ದಂತ ಡೀಸೆಲ್ ಬೆಲೆ ಅಂದ್ರೆ ಒಂದು ಲೀಟರ್ಗೆ 28 ರೂಪಾಯಿ ಇದ್ದರೆ 2014 ಅಷ್ಟೊತ್ತಿಗೆ 55 ರೂಪಾಯಿ ಪರ್ ಲೀಟರ್ ಆಗಿತ್ತು. ಅಂದ್ರೆ ಡೀಸೆಲ್ ರೇಟ್ 2004ರಲ್ಲಿ 28 ರೂಪಾಯಿ ಇದ್ರೆ 2014ಕ್ಕೆ 55 ರೂಪಾಯಿ ಪರ್ ಲೀಟರ್ ಆಗಿತ್ತು. 96% ಅಷ್ಟು ಜಾಸ್ತಿ ಆಗಿತ್ತು. ಇದು ಯುಪಿಎ ಸರ್ಕಾರದಲ್ಲಿ 2004ರಿಂದ 2014ರವರೆಗೆ ಪೆಟ್ರೋಲ್ ರೇಟು 90% ಜಾಸ್ತಿ ಆಗಿತ್ತು. ಡೀಸೆಲ್ ರೇಟು 96% ಜಾಸ್ತಿ ಆಗಿತ್ತು. ವೇರ್ ಡ್ಯೂರಿಂಗ್ ಎನ್ಡಿಎ ಗವರ್ನಮೆಂಟ್ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆದ ನಂತರದಲ್ಲಿ 2014ರಿಂದ 2024ರವರೆಗೆ ಪೆಟ್ರೋಲ್ ರೇಟ್ ಏನು 72 ರೂಪಾಯಿ ಇತ್ತು, ಇವತ್ತು 100 ರೂಪಾಯಿ ಇದೆ. 72 ರೂಪಾಯಿ ಏನಿತ್ತು 2014ರಲ್ಲಿ 2024ನೇ ಇಸ್ವಿಗೆ 25ನೇ ಇಸ್ವಿಗೆ ಇವತ್ತು 100 ರೂಪಾಯಿ ಪರ್ ಲೀಟರ್ ಆಗಿದೆ. 38% ಅಷ್ಟು ಹೆಚ್ಚಾಗಿದೆ. 38% ಅಷ್ಟು ಹೆಚ್ಚಾಗಿದೆ. ವೆರಾಸ್ ಡೀಸೆಲ್ ಇವತ್ತು 55 ರೂಪಾಯಿ ಇದ್ದದ್ದು 90 ರೂಪಾಯಿ ಆಗಿದೆ. 63% ಅಷ್ಟು ಜಾಸ್ತಿ ಆಗಿರ್ತಕ್ಕಂಥದ್ದು ಡೀಸೆಲ್. ಇದು ಅದು ಪ್ರಮುಖವಾಗಿರ್ತಕ್ಕಂಥ ಅಂಶ ತಾವು ಗಮನಿಸಬೇಕು. ಹಿಂದೆ ಎನ್ಡಿಎ ಯುಪಿಎ ಸರ್ಕಾರ ಇದ್ದಾಗ ತೈಲ ಬೆಲೆ ಅಷ್ಟು ಹೆಚ್ಚಾದರೂ ಸಹ ಸ್ಕ್ಯಾಮ್ಗಳು ಆಯ್ತೇ ವಿನಃ ಸ್ಕೀಮ್ಗಳು ಯಾವುದೂ ಕೂಡ ಬಂದಿರಲಿಲ್ಲ. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ತಮಗೆಲ್ಲ ನೆನಪಿರಬಹುದು. 2G ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್, ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್ ಅಂತೇಳಿ ಸುಮಾರು 12 ಲಕ್ಷ ಕೋಟಿ ಹಗರಣ ಹಿಂದಾಗ ನಾವು ನೋಡಿದ್ವಿ, ಕೇಳಿದ್ವಿ. ದೇಶದಲ್ಲಿ ಎಂದೂ ಕೂಡ ಇಷ್ಟು ದೊಡ್ಡ ಮೊತ್ತದ ಸ್ಕ್ಯಾಮ್ಗಳನ್ನ ನಾವು ನೋಡಿರಲಿಲ್ಲ, ಕೇಳಿರಲಿಲ್ಲ. ಆದರೆ ಸ್ಕೀಮ್ಗಳು ಯಾವುದೂ ಕೂಡ ಅಂದ್ರೆ ಜನಪರವಾಗಿರ್ತಕ್ಕಂಥ ಸ್ಕೀಮ್ಗಳನ್ನ ಕೊಡೋದ್ರಲ್ಲಿ ಅಂದಿನ ಯುಪಿಎ ಸರ್ಕಾರ ಸಂಪೂರ್ಣ ವಿಫಲ ಆಗಿತ್ತು. ಆದರೆ ನಮ್ಮ ನರೇಂದ್ರ ಮೋದಿಜಿ ನೇತೃತ್ವದ ಎನ್ಡಿಎ ಸರ್ಕಾರ, ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ ನಂತರದಲ್ಲಿ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಹೇಳ್ತೇನೆ, ಕಾಂಟ್ರಿಬ್ಯೂಷನ್ ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ ಇವತ್ತು ನ್ಯಾಷನಲ್ ಹೈವೇಸ್ ಮತ್ತು ಪಿಎಂಜಿಎಸ್ವೈ ಹಿಂದೆ ಯುಪಿಎ ಸರ್ಕಾರ ಇದ್ದಾಗ 5,390 ಕೋಟಿ ಕೊಟ್ಟಿದ್ರು. ಯುಪಿಎ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ 2004ರಿಂದ 2014ರವರೆಗೆ ನ್ಯಾಷನಲ್ ಹೈವೇಸ್ ಮತ್ತು ಪಿಎಂಜಿಎಸ್ವೈ ಕಾರ್ಯಕ್ರಮಗಳಿಗೆ 5,390 ಕೋಟಿ ರೂಪಾಯಿಗಳನ್ನು ನೀಡಿದ್ರೆ ನಮ್ಮ ಎನ್ಡಿಎ ಸರ್ಕಾರ, ನರೇಂದ್ರ ಮೋದಿಜಿ ಸರ್ಕಾರ 14,685 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ. ಅದೇ ರೀತಿ ಆನ್ಯುಯಲ್ ಅಲೋಕೇಶನ್ ಫಾರ್ ರೈಲ್ವೇಸ್ 2009ರಿಂದ 2014ರವರೆಗೆ 835 ಕೋಟಿ ರೂಪಾಯಿನ ಹಿಂದಿನ ಯುಪಿಎ ಸರ್ಕಾರ ನೀಡಿದ್ರೆ ಎನ್ಡಿಎ ಸರ್ಕಾರ, ನರೇಂದ್ರ ಮೋದಿಜಿ ನೇತೃತ್ವದ ಎನ್ಡಿಎ ಸರ್ಕಾರ 3,907 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಈಗ ಸುಮಾರು ಬರ್ತಾ 7,000 ಕೋಟಿನೂ ಆಗಿದೆ ಅದು. ಅದೇ ರೀತಿ ವೆಲ್ಫೇರ್ ಸ್ಕೀಮ್ಸ್ಗೆ ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ವೆಲ್ಫೇರ್ ಸ್ಕೀಮ್ಸ್ಗೆ ಹಿಂದೆ 2004ರಿಂದ 2014ರವರೆಗೆ 39,922 ಕೋಟಿಯಷ್ಟು
ಹಣ ಹಿಂದಿನ ಯುಪಿಎ ಸರ್ಕಾರ ಕೊಟ್ಟಿದ್ರೆ ಇಂದಿನ ಎನ್ಡಿಎ ಸರ್ಕಾರ 1,03,627 ಕೋಟಿಯಷ್ಟು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ನೀಡಿರ್ತಕ್ಕಂಥದ್ದು. ಗ್ರಾಂಟ್ ಇನ್ ಏಡ್ ಹಿಂದಿನ ಯುಪಿಎ ಸರ್ಕಾರದಲ್ಲಿ 60,795 ಗ್ರಾಂಟ್ ಇನ್ ಏಡ್ ಕೊಟ್ಟಿದ್ರೆ ನಮ್ಮ ಎನ್ಡಿಎ ಸರ್ಕಾರ ಬಂದ ಮೇಲೆ 1,61,213 ಕೋಟಿ ರೂಪಾಯಿಯಷ್ಟು ಗ್ರಾಂಟ್ ಇನ್ ಏಡ್ ಇವತ್ತು ನಮ್ಮ ರಾಜ್ಯಕ್ಕೆ ನೀಡಿರ್ತಕ್ಕಂಥದ್ದು. ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಿಂದಿನ ಯುಪಿಎ ಸರ್ಕಾರ ಇದ್ದಾಗ 81,795 ಕೋಟಿ ನೀಡಿದ್ರೆ ಎನ್ಡಿಎ ಸರ್ಕಾರ ಬಂದ ಮೇಲೆ 2,95,815 ಕೋಟಿಯನ್ನ ಎನ್ಡಿಎ ಸರ್ಕಾರ ಬಂದ ಮೇಲೆ ನೀಡಿರ್ತಕ್ಕಂಥದ್ದು. ಎರಡನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ಗಮನಿಸಬೇಕಾಗಿರ್ತಕ್ಕಂಥದ್ದು, ಕಳೆದ 20 ತಿಂಗಳಲ್ಲಿ ರಾಜ್ಯ ಸರ್ಕಾರ ಜುಲೈ 20-24ರಲ್ಲಿ ಪೆಟ್ರೋಲ್ ಮೇಲೆ ₹3 ಜಾಸ್ತಿ ಮಾಡಿದ್ರು. ಜುಲೈ 20-24ರಲ್ಲಿ ಪೆಟ್ರೋಲ್ ಮೇಲೆ ₹3 ಜಾಸ್ತಿ ಮಾಡಿದ್ರು. ಅದೇ ರೀತಿ ಡೀಸೆಲ್ ಮೇಲೂ ಕೂಡ 3.5 ಪರ್ ಲೀಟರ್ ಜಾಸ್ತಿ ಮಾಡಿದ್ದಾರೆ. ಈಗ ಮೊನ್ನೆ ಡೀಸೆಲ್ ಮೇಲೆ ₹2 ಜಾಸ್ತಿ ಮಾಡಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ಮೊನ್ನೆ ದಿನ ₹2 ಹೆಚ್ಚನ್ನು ಮಾಡಿದ್ದಾರೆ. ಅದನ್ನ ಆ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹಾಕಿಲ್ಲ. ಇದು ತಮಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ಮೊನ್ನೆ ಕೇಂದ್ರ ಸರ್ಕಾರ ₹2 ಜಾಸ್ತಿ ಮಾಡಿದ್ದಾರೆ. ಅದು ಯಾವುದೂ ಕೂಡ ಜನಸಾಮಾನ್ಯರ ಮೇಲೆ ಹೊರೆಯನ್ನ ಹಾಕಿಲ್ಲ. ಆದರೆ ರಾಜ್ಯ ಸರ್ಕಾರ ಇವತ್ತು ಕಳೆದ 20 ತಿಂಗಳಲ್ಲಿ ಡೀಸೆಲ್ ಮೇಲೆನೆ ಇವತ್ತು ₹5.5 ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಮೇಲೆ ₹3 ಜಾಸ್ತಿ ಮಾಡಿರ್ತಕ್ಕಂಥದ್ದು. ಆಯ್ತು, ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದಾರಲ್ಲ, ಹಾಗಾದ್ರೆ ಅದರ ಲಾಭ ಇವತ್ತು ರಾಜ್ಯಕ್ಕೇನಾದ್ರು ಆಗ್ತಾ ಇದೆಯಾ? ರಾಜ್ಯದಲ್ಲಿ ಆ ಮಟ್ಟದಲ್ಲಿ ಏನಾದ್ರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆಯಾ? ಸ್ಕ್ಯಾಮ್ಗಳು ಆಗ್ತಾ ಇದೆಯಾ ವಿನಃ ಯಾವುದೇ ರೀತಿ ಜನಪರ ಕಾರ್ಯಕ್ರಮಗಳನ್ನ ನೀಡ್ತಾ ಇಲ್ಲ. ಗ್ಯಾರಂಟಿಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಜನರು ತಲುಪ್ತಿದೆ ಇವತ್ತು ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ರಾಜ್ಯ ಸರ್ಕಾರ ಏನಿವತ್ತು ವ್ಯಾಟ್ ಅನ್ನು ಹೆಚ್ಚು ಮಾಡಿದ್ರ ಮುಖೇನ ಏನು ಆದಾಯ ಬರ್ತಾ ಇದೆ, ಅದರ ಲಾಭ ಜನರಿಗೆ ತಲುಪ್ತಾ ಇಲ್ಲ. ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ? ನಮಗೆ ಇವತ್ತು ಕಾಡ್ತಾ ಇರ್ತಕ್ಕಂಥ ಅನುಮಾನಗಳೇನಪ್ಪಾ ಅಂತ ಹೇಳಿದ್ರೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಅಥವಾ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕೇಂದ್ರ ಸರ್ಕಾರಕ್ಕೆ ಎಟಿಎಂ ಆಗಿ ಇವತ್ತು ಪರಿವರ್ತನೆ ಆಗ್ತದೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಾವು ಹೇಳ್ತಾ ಇದ್ವಿ ಚುನಾವಣೆ ಸಂದರ್ಭದಲ್ಲಿ. ಎಲ್ಲೋ ಒಂದ್ ಕಡೆ ಅದು ಸತ್ಯ ಆಗ್ತಾ ಇದೆ. ಯಾಕಂದ್ರೆ ಇಷ್ಟೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರು ಸಹ, ಇಷ್ಟೆಲ್ಲ ಹೆಚ್ಚು ಹಣ ಕ್ರೋಢೀಕರಣ ಆದ್ರೂ ಸಹ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಹಣ ಎಲ್ಲಿ ಹೋಗ್ತಾ ಇದೆ? ಹಾಗಾದ್ರೆ ನೋಡಿದ್ರೆ ನಾವು ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಆಗಿದೆ. ಅದನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಮೂಡಾ ಸ್ಕ್ಯಾಮ್ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ವ್ಯಾಟ್ ಅನ್ನ ತೆರಿಗೆನ ಜಾಸ್ತಿ ಮಾಡಿದ್ರೂ ಸಹ ಅದರ ಲಾಭ ಅಭಿವೃದ್ಧಿಯ ಮೂಲಕ ಅಥವಾ ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ. ರಾಜ್ಯದ ಬೊಕ್ಕಸಕ್ಕೆ ಹಣ ಬಂದರೂ ಸಹ ಯಾಕೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ನಾನು ಮೊನ್ನೆ ಜನಾಕ್ರೋಶ ಯಾತ್ರೆ ಸಂದರ್ಭದಲ್ಲೂ ಕೂಡ ನಾನು ಹೇಳಿದ್ದೇನೆ. ಮೊನ್ನೆ ಏಪ್ರಿಲ್ 1ನೇ ತಾರೀಕು ಆಗಿದ್ರು ಸಹ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಇಲಾಖೆನಲ್ಲಿ ಇವತ್ತು ಸಂಬಳ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಟೀಚರ್ಸ್ಗಳಿಗೂ ಕೂಡ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ. ಈ ರೀತಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಇವತ್ತು ಹಣಕಾಸಿನ ಪರಿಸ್ಥಿತಿ ನಿರ್ವಹಣೆಯಲ್ಲಿ ಮುಖ್ಯಮಂತ್ರಿಗಳು ಸಂಪೂರ್ಣ ವಿಫಲ ಆಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆಲ್ಲರೂ ಕೂಡ ಇದು ಗೋಚರ ಆಗ್ತಾ ಇದೆ. ಮತ್ತೆ ಬಾರಿ ಬಾರಿ ಇವತ್ತು ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ತಮಗೆ ಗೊತ್ತಿರಲಿ, ನೇಷನ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ಇವತ್ತು ಹೈವೇನಲ್ಲಿ ಹಿಂದೆ ಯುಪಿಎ ಸರ್ಕಾರ ಇದ್ದಾಗ 2014ರಲ್ಲಿ
ಕೇವಲ 90,000 ಕಿಲೋಮೀಟರ್ ಅಷ್ಟಾಗಿತ್ತು. ಆದರೆ ಕಳೆದ 14 ವರ್ಷದಲ್ಲಿ ಸುಮಾರು 1,46,000 ಕಿಲೋಮೀಟರ್ ಅಷ್ಟು ಇವತ್ತು ಇಡೀ ದೇಶದಲ್ಲಿ ಹೈವೇಗಳಾಗಿದೆ. ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಇವತ್ತು ಹಿಂದೆ ಯುಪಿಎ ಸರ್ಕಾರ ಇದ್ದಾಗ 10 ವರ್ಷದಲ್ಲಿ ಕೇವಲ 15,000 ಕಿಲೋಮೀಟರ್ ಅಷ್ಟು ಇವತ್ತು ಟ್ರ್ಯಾಕ್ ಎಕ್ಸ್ಪೆನ್ಷನ್ ಆಗಿರ್ತಕ್ಕಂಥದ್ದು. ನಮ್ಮ ಸರ್ಕಾರ ಬಂದ ಮೇಲೆ 25,870 ಕಿಲೋಮೀಟರ್ ಅಷ್ಟು ಇವತ್ತು ಡಬ್ಲಿಂಗ್ ಆಗಿರ್ತಕ್ಕಂಥದ್ದು. ಈ ರೀತಿ ಏನು ಇವತ್ತು ಪೆಟ್ರೋಲ್ ಡೀಸೆಲ್ ಇಂದ ಬಂದಿರತಕ್ಕಂಥ ಆದಾಯವನ್ನ ಕೇಂದ್ರ ಸರ್ಕಾರ ಇವತ್ತು ನಮ್ಮ ದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಇವತ್ತು ಬಂಡವಾಳಕ್ಕೆ ಹೂಡಿಕೆ ಅಥವಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರೀತೀರಿ, ಇವತ್ತು ಪೋರ್ಟ್ಗಳು ಡೆವಲಪ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದಾಗ್ಲಿ, ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದಾಗ್ಲಿ, ರೈಲ್ವೆ ಎಲೆಕ್ಟ್ರಿಫಿಕೇಶನ್ ವಿಚಾರದಲ್ಲಾಗಲಿ, ರೈಲ್ವೆ ಡಬ್ಲಿಂಗ್ ಆಗಲಿ, ಈ ರೀತಿ ಅನೇಕ ರೀತಿಯ ಡೆವಲಪ್ಮೆಂಟ್ಗಳು ಕೂಡ ಇವತ್ತು ಆಗ್ತಾ ಇದೆ. ಮತ್ತೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇವತ್ತು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಹಿಂದೆ ಯುಪಿಎ ಸರ್ಕಾರ ಇದ್ದಾಗ 2,03,000 ಕೋಟಿಯನ್ನ ಖರ್ಚು ಮಾಡ್ತಾ ಇದ್ರು 2013-14ರಲ್ಲಿ. 2023-24ರಲ್ಲಿ ನರೇಂದ್ರ ಮೋದಿಜಿ ಸರ್ಕಾರ 5,94,000 ಕೋಟಿಯಷ್ಟು ಇವತ್ತು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇವತ್ತು ಖರ್ಚು ಮಾಡಿರ್ತಕ್ಕಂಥದ್ದು. ಅಂದ್ರೆ ಯಾಕೆ ಅಂಕಿಅಂಶಗಳನ್ನು ನೀಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವಂತದ್ದು, ಕೇಂದ್ರ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡತಕ್ಕಂಥದ್ದು, ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡತಕ್ಕಂಥದ್ದು ನಿರಂತರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ರಾಜ್ಯದ ಜನ ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ರಾಜ್ಯದಲ್ಲಿ ನಡೀತಾ ಇಲ್ಲ. ಬೆಲೆ ಏರಿಕೆ ಒಂದೇನೆ ಇವತ್ತು ಈ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ನೀಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ರೈತರಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ರಾಜ್ಯದ ಜನರ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಒಟ್ಟಾರೆಯಾಗಿ ನಮ್ಮ ಮೊದಲ ಹಂತದ ಜನಾಕ್ರೋಶ ಯಾತ್ರೆ ಬಹಳ ಯಶಸ್ವಿಯಾಗಿ ನಾವು ನೆರವೇರಿದೆ. ರಾಜ್ಯದ ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜನಾಕ್ರೋಶ ಯಾತ್ರೆ ಬಹಳ ಯಶಸ್ವಿಯಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಹೆಬ್ಬಾರ್ ಬಗ್ಗೆ ಯಾಕೆ ಇನ್ನೂ ಕನ್ವರ್ಸ್ತಾ ಇದ್ರಿ? ನೋಟಿಸ್ ಕೊಟ್ಟಾಗಿದೆ, ಕೇಂದ್ರ ತೀರ್ಮಾನ ಮಾಡ್ತಾರೆ. ಸಂಬಂಧ ಇದೆ ಅಂತ ಹೇಳಿ ಅವ್ರಿಗೂ ಅನ್ಸಿಲ್ಲ, ನಮಗೂ ಅನ್ಸಿಲ್ಲ. ಕಾದ್ ನೋಡೋಣ, ಕೇಂದ್ರದ ತೀರ್ಮಾನ ಮಾಡ್ತಾರೆ. ನೋಡಿ, ಮೈಸೂರಿಗೆ ಬಂದಾಗ ಪ್ರಹ್ಲಾದ್ ಜೋಶಿ ಅವರೇ ನಮ್ಮ ಈ ಜನಾಕ್ರೋಶ ಯಾತ್ರೆ ಉದ್ಘಾಟನೆ ಮಾಡಿದ್ರು. ನಮ್ಮೆಲ್ಲ ಆರ್ ಅಶೋಕ್ ಅವರು, ಚಲ್ವಾದಿ ಅವರು, ಕಾರಜೋಳ ಅವರು ಎಲ್ಲರೂ ಕೂಡ ಇದ್ದಾರೆ. ಯದುವೀರ್ ಒಡೆಯವರು ಕೂಡ ಇದ್ದಾರೆ. ಆಯ್ತಾ, ಮಂಗಳೂರು ಹೋದಾಗ ಮಂಗಳೂರು ಉತ್ತರ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಆದಿಯಾಗಿ ಅಲ್ಲಿರ್ತಕ್ಕಂಥ ಪ್ರಮುಖ ನಾಯಕರನ್ನು ಜೋಡಿಸಿಕೊಂಡಿದ್ದೇವೆ. ಈಗ ಸದಾನಂದ ಗೌಡರು ಕೂಡ ಇದ್ರು. ಮುಂಬೈ ಕರ್ನಾಟಕ ಭಾಗಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಪ್ರಮುಖರನ್ನು ಜೋಡಿಸ್ಕೊಳ್ತೇವೆ. ವಿಪಕ್ಷ ನಾಯಕರು ಕಾರಜೋಳ ಅವರು, ಶ್ರೀರಾಮುಲು ಅವರು ಎಲ್ಲ ಕಡೆ ಇದ್ದೇ ಇರ್ತಾರೆ. ಜಗದೀಶ್ ಶೆಟ್ಟರ್ ಅವರು ಕೂಡ ಅಲ್ಲಿ ಜೋಡಿಸ್ಕೊಳ್ತಾರೆ. ಯಾರು ಬರ್ತಾ ಇಲ್ಲ ಅಂತೇನಿಲ್ಲ. ನಮ್ಮ ಎಲ್ಲಾ ರಾಜ್ಯ ನಾಯಕರುಗಳು ಕೂಡ ಜನಾಕ್ರೋಶ ಯಾತ್ರೆ ಜೋಡಿಸ್ಕೊಂಡಿದ್ದಾರೆ. ಇದು ಫಸ್ಟ್ ಫೇಸ್ ಅಪ್ಪ. ಫಸ್ಟ್ ಫೇಸ್ ಅಲ್ಲಿ ಇರೋರೆಲ್ಲ ಬಂದವ್ರೆ. ಸೆಕೆಂಡ್ ಫೇಸು, ಥರ್ಡ್ ಫೇಸು ಎಲ್ಲ ಇದೆ. ಅದರಲ್ಲಿ ಇನ್ನಷ್ಟು ಜನ ಬರ್ತಾರೆ. ಹೆಬ್ಬಾರ್ ವಿಚಾರ ಮುಗಿದೋದಂತ ಅಧ್ಯಾಯ. ಇನ್ನು ಅವರು ನಮ್ಮ ಪಾರ್ಟಿಗೂ ಏನು ಸಂಬಂಧ ಇಲ್ಲ. ಈಗಾಗಲೇ ಅವರ ಆಕ್ಟಿವಿಟೀಸ್ ನಾವೆಲ್ಲ ಧರಣಿ ಮಾಡಿದ್ರು ಕೂತೇ ಇರ್ತಾರೆ. ಅವರು ನಾವು ಹೋರಾಟ ಮಾಡಿದ್ರು ಕೂತೇ ಇರ್ತಾರೆ. ಅಂದ್ರೆ ಅರ್ಥ ಏನು? ಅವ್ರ ಪಾರ್ಟಿಗೆ ವಿರುದ್ಧವಾಗಿದ್ದಾರೆ. ಅವರ ಆಲ್ರೆಡಿ ಕೈ ಬಿಟ್ಟಂಗೆ. ನಾವು ಲೆಟರ್ ಹೋಗಿದೆ, ಕೈ ಬಿಟ್ಬಿಟ್ಟಿದ್ರೆ ಆಲ್ರೆಡಿ ನಾವು ಕೈ ಬಿಟ್ಟಿದ್ದೀವಿ. ಕೊಡೋದೇ ಇಲ್ಲ ಅವ್ರಿಗೆ. ಅವರು ವಿಧಾನಸಭೆ ಒಳಗಡೆನೆ ಧರಣಿ ಮಾಡಬೇಕಾದ್ರೆ ಹೇಳಿದ್ರು, ನಾನೇ ಹೇಳಿದ್ದೆ ಆಚೆ ಹೋಗ್ರಿ ಅಂದ್ರೆ ಬರಲ್ಲ. ಇನ್ನು ಅರ್ಥ ಏನೈತೆ? ಅದರಿಂದ ಮುಗಿದ ಅಧ್ಯಾಯ. ಅವ್ರು ನಮ್ಮ ಪಾರ್ಟಿಯವರು ಅಲ್ಲ, ಬಿಟ್ಬಿಡಿ.
ರಾಜ್ಯದ ಜನರ ಮುಂದೆ ಹೋದ್ರೆ ಮುಖ್ಯಮಂತ್ರಿಗಳು ಗೊತ್ತಾಗ್ತದೆ ಯಾವ ನೈತಿಕತೆ ಅವ್ರಿಗಿದೆ ಅಂತೇಳಿ. ಯಾಕೆಂದ್ರೆ ನಾವು ಎಲ್ಲಾ ಕಡೆನೂ ಹೇಳ್ತಾ ಇದ್ವು, ಜನ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ, ಜನವಿರೋಧಿ ಸರ್ಕಾರ. ಇವ್ರು ಬೆಂಗಳೂರಿನಲ್ಲಿ ಕೂತ್ಕೊಂಡ್ರೆ ನೈತಿಕತೆ ಬಗ್ಗೆ ಮಾತನಾಡಿದ್ರೆ ಅದಕ್ಕೇನು ಅರ್ಥ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನ್ ಕಳೆದಿದೆ ಕಳೆದ 20 ತಿಂಗಳಲ್ಲಿ ಅಂತೇಳಿ ರಾಜ್ಯದ ಜನರ ಮುಂದೆ ಹೋದ್ರೆ ಸತ್ಯ ಏನು ಅಂತೇಳಿ ಅವ್ರಿಗೆ ಗೊತ್ತಾಗ್ತದೆ. ಅವ್ರಿಗೆ ನೈತಿಕತೆ ಇದ್ದಿದ್ರೆ ಚುನಾವಣೆ ಪ್ರಚಾರಕ್ಕೆ ಮುಂಚೆ ಏನ್ ಹೇಳಿದ್ರು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿದ್ದಾರೆ? ಅಸೆಂಬ್ಲಿಯಲ್ಲಿ ದೊಡ್ಡದಾಗಿ ಕೊಚ್ಕೊಂತಾರಲ್ಲ, 100ಕ್ಕೆ 99% ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನ್ ಕೊಟ್ಟಿದ್ರಿ ಮಾಡಿದಿರಿ ಅಂತ ಹೇಳಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಅಂಗನವಾಡಿಯವರು ಇನ್ನೂ ಅಲಿತಾ ಇದ್ದಾರೆ, ಆಶಾ ಕಾರ್ಯಕರ್ತರು ಇನ್ನೂ ಅಲಿತಾ ಇದ್ದಾರೆ, ಪೆನ್ಷನ್ ಅವರು ಇನ್ನೂ ಅಲಿತಾ ಇದ್ದಾರೆ, ಸಂಬಳಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆ ಸಂಬಳಕ್ಕೆ ಇನ್ನೂ ಅಲಿತಾ ಇದ್ದಾರೆ. ಅವರ ಹಳೆ ಬಾಕಿ ಇನ್ನೂ ಬಂದಿಲ್ಲ. ಬೆಲೆ ಒಂದಾದ್ಮೇಲೆ ಇವಾಗ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮೊದಲನೇ ಫೇಸ್ ಅಲ್ಲಿ ದೊಡ್ಡ ರೀತಿಯಾದಂತಹ ಒಂದು ಹೋರಾಟ ಮಾಡಿದ್ದೀರಿ. ನಾವು ಸರಿಯಾಗಿ ಹೋರಾಟ ಮಾಡಿಲ್ಲ ಅಂದ್ರೆ ರಿಯಾಕ್ಷನ್ ಯಾಕೆ ಬರ್ತಾ ಇದೆ ಕಾಂಗ್ರೆಸ್ ಅವ್ರದ್ದು? ಎಲ್ಲರೂ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದಾರಲ್ಲ ಕಾಂಗ್ರೆಸ್ ಅವರು. ಅಂದ್ರೆ ನಮ್ಮ ಹೋರಾಟ ಸಫಲ ಆಗಿದೆ ಅಂತ ಹೇಳಿ. ಈಗ ಬೆಂಗಳೂರಲ್ಲೇ ನೀವು ನೋಡ್ತಾ ಇದ್ದೀರಾ, ಒಂದಾದ್ಮೇಲೆ ಒಂದು ತೆರಿಗೆ ಏರ್ಸ್ತಾನೆ ಇದ್ದಾರೆ. ಕಸಕ್ಕೆ ತೆರಿಗೆ ಹಾಕಿದ್ರು, ಈಗ ಪಾರ್ಕಿಂಗ್ ಶುಲ್ಕಕ್ಕೆ ತೆರಿಗೆ ಹಾಕ್ತಾ ಇದ್ದಾರೆ. ಏನೊಂಥರ ಇದ್ರಾಟ ಆಗುತ್ತೆ, ತೊಗಲಕ್ ದರ್ಬಾರು. ಹೇಳೋರು ಯಾರು ಇಲ್ಲ. ಈಗ ಕಾಂಗ್ರೆಸ್ ಅಲ್ಲಿ ಈಗ ಸಿದ್ದರಾಮಯ್ಯ ಒಂಥರ ವೀಲ್ ಚೇರ್ ಅಲ್ಲಿ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅಧಿಕಾರಕ್ಕೋಸ್ಕರ ಟೆಂಪಲ್ ರನ್ನು, ಅಧಿಕಾರಕ್ಕೋಸ್ಕರ ದಿನ ಹೋಮ ಹವನ, ಬೊಟ್ಟಿಟ್ಕೊಂಡಿದ್ದೆ. ಬೊಟ್ಟಿಟ್ಕೊಳ್ಳೋದು ಮುಸ್ಲಿಮರಿಗೆಲ್ಲ ದಾನ ಹಿರಿಯೋದು, ದುಡ್ಡನ್ನೆಲ್ಲ ಬಂದ್ಬಿಟ್ಟು. ಒಂಥರ ಇದು ತೆರಿಗೆ ದಾಳಿ, ಭಯೋತ್ಪಾದನಾ ದಾಳಿ ಅಂತಾರಲ್ಲ, ಭಯೋತ್ಪಾದನಾ ದಾಳಿಯನ್ನ ನಾವು ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ನೋಡಿದಿರಿ. ಇದು ಬೆಂಗಳೂರಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ತೆರಿಗೆಯ ದಾಳಿ. ಒಂದ್ ರೀತಿ ಕಾಂಗ್ರೆಸ್ ಅವರು ಭಯೋತ್ಪಾದಕರ ರೀತಿ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ. ಹಿಂದೆ ಇದ್ರಂತೆ ಅವನ್ ಯಾರೋ ತೊಗಲಕ್ಕು ಅಲ್ಲ, ಅವನೇ ಬಾಬರು ತೊಗಲಕ್ಕು, ಮೊಹಮ್ಮದ್ ಬಿನ್ ತೊಗಲಕ್, ಈ ತರದವ್ರು ಇದ್ರು. ಅವ್ರು ಬಿರಿ ತೆರಿಗೆ. ಹಂಗೆ ಇವರು ಅದೇ ವಂಶ. ನಮ್ಮನ್ನೇ ಒಂದೇ ನಿಮಿಷಣ, ನಮ್ಮನ್ನ ಮನುವಾದಿಗಳು ಅಂತ ಹೇಳ್ತಾರೆ. ಮನುವಾದಿಗಳು ಅಂತಾರೆ ನಮ್ಮನ್ನ. ನಾನು ಮನು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ, ಅವನ ಫೋಟೋನು ನೋಡಿಲ್ಲ ನಾನು, ಅವನ ಪುಸ್ತಕನೂ ಓದಿಲ್ಲ ನಾನು. ವಾದಿ ಅಂತಾರೆ ಇವರು ವಾದಿ ಯಾವುದು? ಹೇಳ್ಬೇಕಾ? ನಿಮಗೆ ಕೇಳ್ತಾ ಇದ್ದೀನಿ. ನೋಡಿ, ಯಾರೇ ಹಿಂದೂಗಳು, ಅದು ನಮ್ಮ ಪಾರ್ಟಿಯವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಯಾವುದೇ ಇರಲಿ, ಹಿಂದೂಗಳ ಮೇಲೆ ಹಲ್ಲೆ ಆದಾಗ ನಾವು ಅವ್ರ ಪರವಾಗಿ ನಿಲ್ತೀವಿ. ಅದು ಪ್ರಶ್ನೆನೇ ಇಲ್ಲ. ಬೆದರಿಕೆ ಕೆರೆ ಬರ್ತಾ ಇದೆ ಅಂತ. ನೋಡಿ, ಇಂಥ ಈ ದೊಡ್ಡ ಬೆದರಿಕೆಗೆ ಯಾರು ಬೆದರಲ್ಲ. ಅದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಬೇಕು ಅದನ್ನ ಈಗಾಗಲೇ MB ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಕ್ರಮ ತೆಗೆದುಕೊಳ್ತೀರಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಿಂದ ನಮ್ಮಲ್ಲಿ ಈ ಶರಿಯತ್ ಕಾನೂನುಗಳು ಏನು ಬರ್ತಾ ಇದೆ, ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮನ್ನ ಮನಿವಾದಿಗಳು ಅಂತಾರೆ. ಇವರೆಲ್ಲ ನಡೆಸ್ತಾ ಇರೋದು ಶರಿಯಾ ಕಾನೂನುಗಳು. ಶರಿಯಾನ ಶರಿಯಾ ಕಾನೂನು. ನಮ್ದು ಮನು ಅಂತಾರೆ, ಇವ್ರು ಶರಿಯಾ ಕಾನೂನು. ಇದನ್ನ ಒಪ್ತೀರಾ? ಅದರಿಂದ ಇಲ್ಲಿ ಸಿದ್ದರಾಮಯ್ಯ ಒಂದ್ ರೀತಿ ವೀಲ್ ಚೇರ್, ಡಿ.ಕೆ. ಶಿವಕುಮಾರ್ ಒಂದ್ ರೀತಿ ಫಾಸ್ಟ್ ಟ್ರೈನ್. ಈಗ ಅಧಿಕಾರ ಕಿತ್ಕೊಳ್ಳೋ ಅಂಕತೆ. ಅಧಿಕಾರ ಇಲ್ಲಿ ಆಡಳಿತ ಪೂರ್ತಿ ಕುಸಿದೋಗಿದೆ. ಅದರ ವಿರುದ್ಧವಾದಂತ ಹೋರಾಟವನ್ನ ನಾವು ಒಂದು ವಿರೋಧ ಪಕ್ಷವಾಗಿ ಹೋರಾಟವನ್ನ ಪ್ರಾರಂಭ ಮಾಡಿದಿರಿ. ಇಡೀ ರಾಜ್ಯಾದ್ಯಂತ ಹೋರಾಟ ನಾವು ಮುಂದುವರಿಸ್ತೀರಿ. ನಾವು ಇನ್ನು ಮುಂದೆ ಬರತಕ್ಕಂತ ದಿನಗಳಲ್ಲಿ ದೊಡ್ಡ ಹೋರಾಟ. ಈಗಾಗಲೇ ಬೆಂಗಳೂರಿಂದ ಮೈಸೂರುವರೆಗೂ ನಾವು ಪಾದಯಾತ್ರೆ ಮಾಡಿ ಮೂಡ ಹಗರಣದ 14 ಸೈಟ್ ಯಾರಿಗೆ ವಾಪಸ್ ಕೊಟ್ಟರು? ನಮ್ಮ ಹೋರಾಟದ ಫಲವಾಗಿ 14 ಸೈಟ್ ವಾಪಸ್ ಕೊಟ್ಟಿದ್ದು. ನಮ್ಮ ಹೋರಾಟದ ಪರವಾಗಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು. ವಿರೋಧ ಪಕ್ಷವಾಗಿ ನಾವು ಏನ್ ಮಾಡಬೇಕೋ ಸಮರ್ಥವಾಗಿ ನಾವು ಮಾಡ್ತಾ ಇದ್ದೀರಿ. ಮುಂದೇನು ಹಲವಾರು ಜನ ಮಂತ್ರಿಗಳು ಮನೆಗೆ ಹೋಗೋದು ಗ್ಯಾರಂಟಿ. ಒಬ್ಬೊಬ್ಬರು
ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು, ಶೋಷಿತ ಪೀಡಿತ ಸಮುದಾಯಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು, ಅವರಿಗೆ ನ್ಯಾಯ ಸಿಗಬೇಕು. ಅದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈ ವರದಿ ಬಗ್ಗೆ ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತಿಮವಾಗಿ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಕಾದ್ ನೋಡೋಣ. ಹುಟ್ಟಿಂದ ಹಾವು ಬಿಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳಕ್ ಶುರು ಮಾಡಲ್ಲ. 20 ತಿಂಗಳುಗಳಾಯ್ತು. ನಾವು ಭಾರತೀಯ ಜನತಾ ಪಾರ್ಟಿ ಅವತ್ತಿಂದನೂ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದ್ದೇವೆ, ಉತ್ತರ ನೀಡ್ತಾ ಇಲ್ಲ ಸಿದ್ದರಾಮಯ್ಯನವರು. ನಿಮ್ಮ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ 2015ರಲ್ಲೇ ವರದಿ ರೆಡಿ ಇದ್ರೂ ಸಹ, ತಯಾರಿದ್ರೂ ಸಹ ಅದನ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ, ಅದನ್ನ ಯಾಕೆ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ? 4-5 ವರ್ಷ ಅವರೇ ಇದ್ರಲ್ಲ ಮುಖ್ಯಮಂತ್ರಿಗಳಾಗಿ, ಯಾರು ತಡೆದ್ರದನ್ನ? ಈಗ ಸರ್ಕಾರ ಬಂದು 20 ತಿಂಗಳಾದ್ಮೇಲೆ ಈಗ ಯಾಕೆ ನೆನಪಾಗಿದೆ ಮತ್ತೆ? ಹಾಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರದ ಅಂತಿಮ ನಿರ್ಧಾರ ಏನಾಗ್ತದೆ ಈ ವಿಚಾರದಲ್ಲಿ? ಯಾಕೆಂದ್ರೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಇಟ್ಟಿದ್ರು, ಮತ್ತೆ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ 17ನೇ ತಾರೀಕು. ಕ್ಯಾಬಿನೆಟ್ ಅಲ್ಲಿ ಸಚಿವರುಗಳು ಅವ್ರು ಯಾರು ಏನೇನು ಅಭಿಪ್ರಾಯ ಕೊಡ್ತಾರೆ ಎಲ್ಲ ಕೂಡ ಚರ್ಚೆ ಆಗಲಿ. ರಾಜ್ಯ ಸರ್ಕಾರ ಒಂದು ಅಂತಿಮ ಸ್ಟ್ಯಾಂಡ್ ಏನು, ನಿರ್ಧಾರ ಏನೋ ತೆಗೆದುಕೊಳ್ಳಿ. ತದನಂತರ ನಾವು ಅದ್ರ ಬಗ್ಗೆ ಉತ್ತರ ಕೊಡ್ತೇವೆ. ನನ್ನ ಮೊದಲ ಪ್ರಶ್ನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಹಿಂದೆ ಯಾಕೆ ನಿಮ್ಮ ಅವಧಿಯಲ್ಲಿ ನೀವೇ ಮುಖ್ಯಮಂತ್ರಿಗಳಿದ್ದು 150 ಕೋಟಿ ಖರ್ಚು ಮಾಡಿ, ನೀವೇ ಹೇಳಿದಾಗ 1,20,000 ಜನ ಓಡಾಡಿ ಎಲ್ಲ ಮಾಡಿ ವರದಿ ತಯಾರಿದ್ರು ಸಹ ಅದನ್ನ ಯಾಕೆ ಸ್ವೀಕಾರ ಆಗಲಿಲ್ಲ, ಯಾಕೆ ಇಂಪ್ಲಿಮೆಂಟೇಷನ್ ಆಗಲಿಲ್ಲ? ಈಗ 20 ತಿಂಗಳಾದ್ಮೇಲೆ ಎಷ್ಟು ಬಾರಿ ಚರ್ಚೆ ಆಗಿದೆ. ಈಗ ಕ್ಯಾಬಿನೆಟ್ ಸಚಿವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರ ಏನು ಅಂತ ಅಂತಿಮ ತೀರ್ಮಾನ ತೆಗೆದುಕೊಳ್ಳಿ, ಆಮೇಲೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರತಿಕ್ರಿಯೆ ನೀಡ್ತೇವೆ. ನಿಮ್ಮನೆ ಬಂದಿದ್ರೆ ಫಸ್ಟ್ ಹೇಳಿ. ಒಂದೇ ಹೇಳ್ತೇನೆ, ಇವತ್ತಿಗೆ ಸೀಮಿತವಾಗಿ ಈ ರಿಪೋರ್ಟ್ ಏನಿದೆ, ಇಟ್ಸ್ ನಾಟ್ ಓನ್ಲಿ ಅನ್ಸೈಂಟಿಫಿಕ್, ಇಟ್ಸ್ ಆಲ್ಸೋ ಔಟ್ಡೇಟೆಡ್. ಯಾಕಂದ್ರೆ 10 ವರ್ಷ ಕಳೆದಿದೆ ಈಗಾಗಲೇ. ಸಿದ್ದರಾಮಯ್ಯ ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ ಇದ್ರೆ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಲೇಬೇಕು ಅನ್ನುವ ಇಚ್ಛಾಶಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿದ್ರೆ 2015ರಲ್ಲಿ ಬಂದಿರತಕ್ಕಂತ ಈ ವರದಿ, ಯಾಕಂದ್ರೆ 10 ವರ್ಷಕ್ಕೊಂದ್ಸಲ ನೀವು ಸಾಮಾಜಿಕ, ಶೈಕ್ಷಣಿಕ ಎಲ್ಲವೂ ಕೂಡ ವರದಿ ತೆಗೆದುಕೊಳ್ಬೇಕಾಗುತ್ತೆ, ಸರ್ವೆ ಮಾಡಿಸಬೇಕಾಗುತ್ತೆ. 10 ವರ್ಷ ಮುಗಿದಿದೆಯಲ್ಲ. ಸೊ ಇಟ್ಸ್ ಔಟ್ಡೇಟೆಡ್ ರಿಪೋರ್ಟ್ ಇದು. ಮುಖ್ಯಮಂತ್ರಿಗಳು ನೀವೇ ಇದ್ದೀರಿ, ನಿಮ್ದೇ ಕಾಂಗ್ರೆಸ್ ಸರ್ಕಾರ ಇದೆ. ಮತ್ತೊಮ್ಮೆ ಸರ್ವೆ ಮಾಡಿ ಅದನ್ನು, ಯಾರು ಬೇಡ ಅಂತ ಹೇಳ್ತಿದ್ದಾರೆ? ಮತ್ತೆ ಯಾರ್ಯಾರದ್ರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಎಲ್ಲರನ್ನೂ ಕರೀರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ. ಎಲ್ಲರನ್ನೂ ಕರೆದು ಚರ್ಚೆ ಮಾಡಿ, ರೀಸರ್ವೆ ಮಾಡಿ, ಅದನ್ನ ಸೈಂಟಿಫಿಕ್ ಆಗಿ ಮಾಡಲಿ. ಅದನ್ನ ಮೊದಲನೇದು ಅನ್ಸೈಂಟಿಫಿಕ್ ಅಂಡ್ ಔಟ್ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು, ಅದನ್ನ ಇವ್ರು ಕಸದ ಬುಟ್ಟಿಗೆ ಹಾಕ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಯಾಕಂದ್ರೆ 10 ವರ್ಷ ಕಳೆದಿದೆ. 10 ವರ್ಷ ಕಳೆದಿದೆ. ಹಾಗಾಗಿ 10 ವರ್ಷಕ್ಕೊಂದ್ಸಲ ಮತ್ತೆ ರೀಸರ್ವೆ ಮಾಡಲೇಬೇಕಾಗತ್ತೆ ಇವರು. ನೋಡಿ, ನಾವೆಲ್ಲ ಪಕ್ಷದ ಮುಖಂಡಕ್ಕೂ ಚರ್ಚೆ ಮಾಡ್ತೇವೆ. ಮೊದಲು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟವಾಗಿ ಅದರ ನಿಲುವು ಏನು ಅಂತೇಳಿ ಸ್ಪಷ್ಟಪಡಿಸಲಿ. ಮುಖ್ಯಮಂತ್ರಿ ಒಂದು ಹೇಳ್ತಾರೆ, ಉಪಮುಖ್ಯಮಂತ್ರಿ ಒಂದು ಹೇಳ್ತಾರೆ, ಇನ್ನೊಬ್ರು MB ಪಾಟೀಲ್ ಒಂದು ಹೇಳ್ತಾರೆ, ಪರಮೇಶ್ವರ್ ಒಂದು ಹೇಳ್ತಾರೆ. ಆಡಳಿತ ಪಕ್ಷದಲ್ಲೇ ಗೊಂದಲ ಇದೆ. ನಮ್ ಗೊಂದಲದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಿ? ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಅವರ ಕಳಕಳಿ ಇದೆಯಾ, ಇದನ್ನ ಯಥಾವತ್ತಾಗಿ ಇದು ಮಾಡಬೇಕು ಅಂತೇಳಿ ಮಾಡಬೇಕು ಅಂತಾದ್ರೆ ಅದರ ಪ್ರಾಸ್ ಅಂಡ್ ಕಾನ್ಸ್ ಏನು ಅಂತ ಚರ್ಚೆ ಮಾಡಲಿ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ. ಕ್ಯಾಬಿನೆಟ್ ಅಲ್ಲಿ ಏನಂತ ಅಂತಿಮವಾಗಿ ನಿರ್ಧಾರ ಮಾಡಲಿ, ಆಮೇಲೆ ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡ್ತೇವೆ. ಅಲ್ಲ